ಮನದಲ್ಲಿ ಘನಮುನಿ ಬೇಳಿದ ವಾಕ್ಯ ಮೊದಲಲಿ ಘನಮುನಿ ಬೇಳಿದ ವಾಕ್ಯ ಮೊದಲಲಿ ಮನದಲ್ಲಿ ಮೊದಲಲಿ ಕೊಂಡೆ
ನನದಿ ಬಂದೇಳು ಬಾಲಿ ಮನದಲ್ಲಿ ಕಣಮುನಿಕ ಬೀಳಿದ ವಾಕ್ಯ ಮನದಲ್ಲಿ ಮನದಲ್ಲಿ ಹೌದಪ್ಪ, ಮುಂದೆ ನಾನು ಹೆಜ್ಜೆಯನ್ನ ಇಡಬೇಕು ಅಂತಾದ್ರೆ ಆ, ಹಿಂದೆ ಏನಾಗಿದೆ, ನನ್ನ ಜೀವನ ಯಾವ ರೀತಿಯಲ್ಲಿ ಸಾಗಿ ಬಂದಿದೆ ಆ, ಎನ್ನುವುದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು. ಆ, ನನ್ನ ತಂದೆ ಮಲೆಯ ಭೂಪತಿಗಳು ಸಂತಾನ ಇಲ್ಲದ ಕಾರಣ ಹೊರಗುತ್ತಾ ಇರುವಂತಹ ಸಂದರ್ಭದಲ್ಲಿ ಘನ ಮುನಿಪರಾದಂತಹ ನಾನು ಬಂದು ತಂದೆಯ ಹತ್ರ ಕಾಮೇಷ್ಟಿಯನ್ನ ಮಾಡುವ ಮೂಲಕ ಸಂತಾನವನ್ನು ಪಡೆ ಎನ್ನುವುದಾಗಿ ಆ, ಅದರಂತೆ ಯಾಗವನ್ನು ಮಾಡಿ ನನ್ನನ್ನು ಪಡೆದವರು ನನ್ನ ತಂದೆಯವರು. ಆದರೆ ನನ್ನ ಹುಟ್ಟು ಎನ್ನುವುದು ಅವರನ್ನ ಇನ್ನೊಮ್ಮೆ ಚಿಂತೆಗೀಡು ಮಾಡಿತ್ತು. ಯಾಕಾಗಿ ಸಾಮಾನ್ಯ ಹೆಣ್ಣು ಮಕ್ಕಳಂತೆ ನಾನಲ್ಲ, 3 ಸ್ಥಳವನ್ನ ಹೊಂದಿ ಹುಟ್ಟಿದವಳು ನಾನು. ಇದೇ ಚಿಂತೆಯಲ್ಲಿ ತಂದೆಯವರು ಇರುವಾಗ ನಾನಾದರೂ ಬಂದು ಆಡಿದಂತಹ ಮಾತು, ಆ. ಚಿಂತಿಸಬೇಡ ಭೂಪಾಲ, ನಿನ್ನ ಮಗಳು ವಯಸ್ಸಿಗೆ ಬಂದ ನಂತರ ದಿಗ್ವಿಜಯಕ್ಕೆಂದು ತೆರಳುತ್ತಾಳೆ. ತೆರಳಿದ ಸಂದರ್ಭದಲ್ಲಿ ಹ್ಮ್. ಯಾರೊಡನೆ ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಸ್ತನ ಎನ್ನುವುದು ಕಾಣೆಯಾಗುತ್ತದೋ ಅವನನ್ನೇ ಕೈ ಹಿಡಿಯುತ್ತಾಳೆ, ವರಿಸುತ್ತಾಳೆ ಎನ್ನುವುದಾಗಿ. ಆ. ಹಾಗಾಗಿ ನನ್ನ ಜೀವನದ ದಿಕ್ಕನ್ನು ತಿಳಿದುಕೊಳ್ಳಬೇಕು, ಕಾಂತನನ್ನು ಅರಸಬೇಕು ಅಂತಾದರೆ ಇದೇ ಅಲ್ಲವ ಸರಿಯಾದ ಮಾರ್ಗ. ಆ. ದಿಗ್ವಿಜಯಕ್ಕೆಂದು ತೆರಳುವುದು. ತಂದೆಯವರಿಲ್ಲ, ಆದರೆ ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿ ಇದ್ದಾಳೆ. ಮೊದಲು ಹೋಗಿ ಅವಳಿಗೆ ವಿಷಯವನ್ನ ಅರಿತೇನಂತೆ. ನವಿಲಲ್ಲಿ ಹೋಗಿ ಆಡಿದಾಗ ಅಮ್ಮನಾಡಿದಂತಹ ಮಾತು, ಆ. ಹೆಣ್ಣು ನೀನು ಬೇಡ ಎನ್ನುವುದಾಗಿ ಅಮ್ಮನಿಗೆ ಧೈರ್ಯವನ್ನ ತುಂಬಿ ಸಮಾಧಾನಪಡಿಸಿ ಇಲ್ಲಿಗೆ ಬಂದಿದ್ದೇನೆ. ಆ. ಯಾರಲ್ಲಿ ಮಾತ್ರ ವೀರಸೇನಿಗೆ ಬರ್ಲಿಕ್ಕೆ ಹೇಳಿ. ಮಂತ್ರಿಗಳೇ, ದಿಗ್ವಿಜಯಕ್ಕೆ ತೆರಳಬೇಕೆಂದು ಈಗಾಗಲೇ ನಿರ್ಧಾರ ಮಾಡಿದವಳು ನಾನು. ಎಲ್ಲಿ ನಮ್ಮ ಸೈನ್ಯ ತಯಾರು ಮಾಡಿ. ನನಗೊಂದೇ ಅರಿಕೆ. ಏನು? ತಾಯಿ ನೀನೆನ್ನ ನುಡಿ ಆಡಿದರೆ ತಾಯಿ ನೀನೆಂದ ನುಡಿ ಆಡಿದರೆ ಕ್ಷತ್ರಿಕುಲ ಆಯತಿಗೆ ಆದರೊಂದಿವುದೋ ಕ್ಷತ್ರಿಕುಲ ಆಯತಿಗೆ ಆದ ಒಂದಿವುದೋ ಜೀಯಲಾಲಿಸೋ ಭೂಮಿ ಕಲಾಲ
ಸುಗಮವಾಗಿ ನಡೆಯಬೇಕು. ಹೌದಾದರೆ ಅದರಲ್ಲಿ ಪ್ರಜೆ ಹಾಗೂ ರಾಜ ಇಬ್ಬರ ಭಾಗವು ಬಹಳಷ್ಟು ಉಂಟು. ಆ ನಿಟ್ಟಿನಲ್ಲಿ ನೋಡುವುದಾದರೆ ಯಥಾ ರಾಜ ತಥಾ ಪ್ರಜಾ, ಯಾವ ರೀತಿಯಲ್ಲಿ ರಾಜ ವರ್ತಿಸ್ತಾನೋ ಅದೇ ರೀತಿಯಲ್ಲಿ ಪ್ರಜೆಗಳು ವರ್ತಿಸ್ತಾರೆ. ಆ ನಿಟ್ಟಿನಲ್ಲಿ ಸದಾ ಧರ್ಮವನ್ನ ಪಾಲಿಸಿಕೊಂಡು ಬಂದವನು ಈ ಶೂರಸೇನ. ಸ್ವಾಮಿ, ಯಾವ ಕಾರ್ಯದಲ್ಲೂ ನಾವು ಹಿಂದೆ ಹೋದವರು ಇಲ್ಲ. ಬಹಳಷ್ಟು ಧರಣಿಪ ಧನುಜಯರು ಬಂದಿದ್ದಾರೆ. ಅವರನ್ನ ಹಿಮ್ಮೆಟ್ಟಿಸಿ ಮತ್ತೆ ಕಳಿಸಿದವರು ನಾವಿದ್ದೇವೆ. ಆಗಲಿ ಸ್ವಾಮಿ, ಓಲಗವನ್ನ ಕೊಟ್ಟಿದ್ದೇನೆ. ಇದೆಂತಹ ವಿಷಯವನ್ನ ಕೇಳ್ತಾ ಇದ್ದೇನೆ. ಕೇಳಿ ಮನದಲ್ಲಿ ಹೆಣ್ಣೋರ್ವರು ಸಕಲ ಸೇನೆಯನ್ನ ಹಿಡಿದುಕೊಂಡು ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಿದ್ದಾಳಂತೆ. ಕೇಳಿದ ಕೂಡಲೇ ಮೈಯಲ್ಲಿರುವ ರೋಮವು ನಿಂತು ಬಿಟ್ಟಿತು. ಕಾರಣ ಏಕೆ ಬಲ್ಲಿರ? ಬಹಳಷ್ಟು ಧರಣಿಪ ಧನುಜರು ಬಂದವರಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ಹೆಣ್ಣೋರ್ವಳು ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿದ್ದಾಳೆ. ಆಗಲಿ ನೀತಿಯೇ. ಸರಿಯಾದ ದಾರಿಯಲ್ಲಿ ನಡೆಸಬೇಕು. ಸರಿಯಾದ ತಾಯಿ, ಸರಿಯಾದ ಮಗಳು, ಸರಿಯಾದ ಸೊಸೆ, ಅದೇ ರೀತಿಯಲ್ಲಿ ಇಡೀ ಸಂಸಾರವನ್ನ ಸರಿಯಾದ ಗುರಿಯಲ್ಲಿ ತಲುಪಿಸಬೇಕು. ಆದರೆ ಎಂಥ ಕಾರ್ಯವಾಗುತ್ತಾ ಉಂಟು. ಶಸ್ತ್ರವನ್ನ ತೊಡಿಸಿಕೊಂಡು ಯುದ್ಧವನ್ನ ಕೈಯಲ್ಲಿ ಹಿಡಿದುಕೊಂಡು ಆಕೆ ಬರ್ತಾಳೆ. ಹೌದಾದರೆ ಹುಟ್ಟಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾಳೆ ಎನ್ನುವುದಾದ್ರೆ ನಾವು ಗಂಡು ಮಕ್ಕಳ ಅಂತ ನಾವು ಹುಟ್ಟಿ ಫಲವೇನು? ನಾವು ಸುಮ್ಮನೆ ಇರಬೇಕಾ? ಇಲ್ಲವೇ ಇಲ್ಲ. ನಮ್ಮಲ್ಲಿ ಸಹ ಸೇನೆ ಉಂಟು. ಸುಮ್ಮನೆ ಕೂರುವ ಮಕ್ಕಳೇ ಅಲ್ಲ. ಹೆಣ್ಣೆ ಎಷ್ಟು ಹಾರ್ತಾಳೆ ಎನ್ನುವುದಾದ್ರೆ ಗಂಡು ಮಕ್ಕಳಂತಹ ನಾವೆಷ್ಟು ಹಾರಬೇಕು? ಹೋಗುವ ಪರಿ ಹೇಗೆ? ಹೋಗುವ ಪರಿ ಹೇಗಂತ ಕೇಳಿದರೆ ಎದುರಾಳಿಗಳು ಗಡಗಡ ನಡುಗಬೇಕು. ಆ ನಿಟ್ಟಿನಲ್ಲಿ ಹೋಗುವುದು. ಬಂದಾಕೆ ದಾರಿಯಲ್ಲಿ ಸುಂಕ ಸಿಕ್ಕದ ಹಾಗೆ ನೇರ ಅವಳು ಬಂದಂತಹ ರಾಜ್ಯಕ್ಕೆ ತೆರಳಿ ಬಿಡಬೇಕು. ಆಗಲಿ ಇಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡಿದರೆ ಆಗುವುದಿಲ್ಲ. ನೇರ ಅವಳೆಡೆ
ಕೂಡಿಕೊಂಡು ಆ, ನಮ್ಮಲ್ಲಿ ಬರ್ತಾ ಇದ್ದೀಯಲ್ಲ, ಬಾ. ನಿಜವಾಗಿ ಹೇಳಬೇಕಾದರೆ ಏನು? ನಿನ್ನ ಪ್ರಾಯದ ಮೊಮ್ಮಗಳಿರಬಹುದೇನೋ ನನಗೆ. ಹೌದು. ಹೌದು, ಹಾ. ಆದರೂ ಮೆಚ್ಚಿದ್ದೇನೆ. ಯಾಕೆ? ಎಳೆ ಬಾಲೆ ಹಾ. ನಮ್ಮಲ್ಲಿ ಬರ್ತಾ ಇದ್ದೀಯಲ್ಲ, ಹಾ. ನಿನ್ನ ತಂದೆ ತಾಯಿ ಯಾರು, ಹಿನ್ನೆಲೆ ಏನು, ಎಲ್ಲವನ್ನ ಹೇಳುವೆಯಾ? ಎನ್ನ ರಾಜ್ಯಪಾಲಾದಿ ನನ್ನ ರಾಜ್ಯ, ನನ್ನ ಕುಲ, ನನ್ನ ಹೆಸರೇನು ಎನ್ನುವುದಾಗಿ ಕೇಳ್ತಾ ಇದ್ದೀಯಲ್ಲ. ನಾನೇ ಕೇಳಿದವು. ನಿನ್ನೊಂದಿಗೆ ಸಂಬಂಧ ಬೆಳೆಸುವುದಕ್ಕೋ ಮದುವೆಗಾಗಿಯೋ ಬಂದವಳು ನಾನೆಂದು ಭಾವಿಸಿದೀಯಾ? ಅಲ್ಲವೇ ಅಲ್ಲ, ದಿಗ್ವಿಜಯಾರ್ಥಿಯಾಗಿ ಬಂದವಳು ನಾನು. ಓಹೋ. ಯಾವುದು ನಿನಗೆ ಹೇಳುವುದಿಲ್ಲ. ಸಾಮಂತನಾಗಿ ಉಳಿತೀಯಾ, ಕಪ್ಪ ಕೊಡ್ತೀಯಾ, ಶರಣಾಗತೀಯಾ, ಏನ್ ಮಾಡ್ತೀಯಾ? ಚಿಕ್ಕ ಪ್ರಾಯ ಅಲ್ಲವೇ ನಿನಗೆ? ಚಿಕ್ಕ ಪ್ರಾಯದವಳು ನೀನು ಮಿಕ್ಕಿ ಚಿಕ್ಕ ಪ್ರಾಯದವಳು ನೀನು ಚಿಕ್ಕ
ಚೊಕ್ಕ ಮುರಿವೆ ನೀ ಕ್ಷಣದಿ ಚೊಕ್ಕರಿಂದಲೇ ದಿಗ್ವಿಜಯಕ್ಕೆಂದು ಬಂದವಳು ನಾನಿದ್ದೇನೆ. ಕಪ್ಪವನ್ನ ಕೊಟ್ಟು ಶರಣಾಗುತ್ತೀಯಾ ಇಲ್ಲ ಪರಾಕ್ರಮ ಉಂಟು ಎನ್ನುವುದಾಗಿ ತೋರ್ಪಡಿಸ್ತೀಯಾ? ಏನ್ ಮಾಡ್ತೀಯಾ? ಏನು ಮಾತನಾಡುತ್ತಿದ್ದೀಯ? ಚಿಕ್ಕ ಪ್ರಾಯದವಳು ನೀನು. ನಾನಾ? ಗೊತ್ತಾಗ್ಲಿಲ್ವೋ? ಓಹೋ, ನಿನ್ನ ಪ್ರಾಯ ಎಷ್ಟು ನನ್ನ ಪ್ರಾಯ ಎಷ್ಟು? ಹಾಗೆ ನಾವು ಹೇಳ್ತೇವೆ ಏನು ಗೊತ್ತುಂಟಾ? ಏನು? ಕುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವವರು ನಾವಲ್ಲ. ಓಹೋ, ಸರಿಯಾಗಿ ತಿಳಿದುಕೋ. ಏನು? ನೀನಿನ್ನು ಮಗು. ಹಾ ಹಾ ಹಾ. ನಿನ್ನಂತೆ ಆ. ಬಹಳಷ್ಟು ದರುಡಿಪ ದುರುಜಾರನ್ನ ಆ. ಎತ್ತವರು ನಾನಿದ್ದೇನೆ. ನೀನು ತೃಣಕ್ಕೆ ಸಹ ಸಮಾನವಲ್ಲ. ನಿನ್ನಲ್ಲೇ ಹೇಳ್ತೇನೆ, ಆ. ತಿಂಡಿ ಬಜಾರಿ ನೀನು. ಗಂಡುಗಲಿಯ ನೀನು? ಕೊನೆಗಳಿಗೆ ಕೇಳುವ ಗಂಡುಗಲಿಯ? ಗಂಡಸು ಗಂಡಸು ಎನ್ನುವುದಾಗಿ ಕೊಚ್ಚಿಕೊಳ್ಳುತ್ತಾ ಇದೆಯಲ್ಲ, ಅಂತಹ ಗಂಡಸನ್ನ ನಿನ್ನಲ್ಲಿದ್ರೆ ಹೀಗೆ ಮಾತನಾಡುವುದಾ? ಮತ್ತೆ? ಗಂಡುಗಲಿ ನೀನಲ್ಲ, ಪುಂಡ ನೀನು, ಪುಂಡ. ಎಲ್ಲ ಹೆಣ್ಣೆ ನನಗೆ ಪುಂಡನೆನ್ನುತ್ತಿದ್ದೀಯಲ್ಲ? ಎಷ್ಟು ಸೊಕ್ಕು ನಿನಗೆ? ಏನು? ಎಷ್ಟು ಮಾತನಾಡ್ತೀಯ? ಆ, ಯಾರಲ್ಲಿ ಹೇಗೆ ಮಾತನಾಡಬೇಕು ಆ, ಸರಿಯಾಗಿ ತಿಳಿಯಿಲ್ಲವೇ? ಓಹೋ, ಎಲ್ಲ ಬಜಾರಿ ನೀನು, ತಿಂಡಿ ಬಜಾರಿ. ಬಜಾರಿಯ? ದಿಂಡಿ ಎಂಬುದು ಗಣಮುನಿ ಬರೆಂದುದನು ಕೇಳುತ್ತಾಯಿ ಮನದಿಯರು ಜಗದ ಜನಪದಾಳುತ್ತ ಮನದಿಯರು ಜವ ಜನಪದಾಳುತ್ತ ವಿನಯದಿಂದಲೇ ನುಡಿಸಿದ ನಾಗೆಯನು ಹರುಷ ಪರನಾಗೆ ಮಗಳೇ, ಓ, ರಣರಂಗದ ಮಧ್ಯೆ ಆ, ನಿನಗೆ ಮಗಳೆಂದು ಕರೀತಿದ್ದೇನೆ. ಆ, ಯಾಕೆ ಬಲ್ಲಿರ? ಯಾಕೆ? ನಿನ್ನ ತಾಯಿಯವರು ಯಾರು? ಯಾರು? ಕಾಂಚನಾಮಾಲೆ. ಆಕೆಯ ಗಂಡ ಆ, ಯಾರು ಹೇಳು? ಮಲಯಧ್ವಜ ಭೂಪತಿಗಳು. ಪಾಂಡ್ಯ ದೇಶಕ್ಕೆ ಆ. ಮಲಯಾಧ್ವಜ ಭೂಪತಿಗಳಿಗೆ ಆ, ನನ್ನ ಮಗಳನ್ನ ದಾರಿ ಎದ್ದು ಕೊಟ್ಟವನು ನಾನಿದ್ದೇನೆ. ನಿಮ್ಮ ಮಗಳೇ? ಹೌದೇ? ಕಾಂಚನ ಮಾರಿ ಬೇರೆ ಯಾರೂ ಅಲ್ಲ, ಆ, ನನ್ನದೇ ಮಗಳು. ಹೌದಾ? ಹಾಗಾದರೆ ನೀನ್ಯಾರು? ಮೊಮ್ಮಗಳ? ಮಗಳು. ತಪ್ಪು. ಪುಣ್ಯವಂತಳೆ ನೀನು ಸಣ್ಣವಳಾದರೂ ಪುಣ್ಯವಂತಳೆ ನೀನು ಸಣ್ಣವಳಾದರೂ ಉನ್ನತ ಕೀರ್ತಿಯ ಪಡೆದೆ ಉನ್ನತ ಕೀರ್ತಿಯ ಪಡೆದೆ ಇನ್ನು ಬೇರುವುದೇನು ನಿನ್ನ ಆಗಮನವು ಇನ್ನು ಬೇರುವುದೇನು ನಿನ್ನ ಆಗಮನವು
ಬಂದವಳು ನೀನು. ಹಾ, ಹಾ. ಆಗಲಿ ಆಗಲಿ, ಬಹಳಷ್ಟು ಸಂತೋಷವಾಯಿತು. ಆಗಲಿ. ಯಾಕೆ ಗೊತ್ತುಂಟಾ? ಯಾಕಜ್ಜಯ್ಯ? ನಿನ್ನ ಈ ಪೌರುಷ ಹಾ. ಬಹಳಷ್ಟು ಅರಸು ಮಕ್ಕಳನ್ನ ಹಾ. ಸಿಡಿಲ ಮರಿಯಂತೆ ಹಾ. ಸೋರುತ್ತಾ ಮುಂದಾಗ್ತಿದ್ಯಲ್ಲ, ಹಾ. ನಿನ್ನ ಪೌರುಷಕ್ಕೆ ಮೆಚ್ಚಿದ್ದೇನೆ. ಅಜ್ಜ ಅಜ್ಜಿ ಇದ್ದಾರಾ? ಇದ್ದಾರಮ್ಮ. ಮತ್ತೆ ತಡ ಮಾಡಿದ್ರೆ ಅಜ್ಜಿ ನೋಡ್ಬೇಕು. ಹೋಗು ಹೋಗು. ಸ್ವಲ್ಪ ದಿನ ಹಾ. ಕಾರಣ ಏಕೆ ಬಂದೆಯಾ? ಹಾ. ಒಂದು 2-3 ದಿನ ಹಾ. ನಮ್ಮ ಮನೆಯಲ್ಲೇ ಇರಬಹುದು. ಹಾ. ನೀನು ಒಂದಕ್ಕೆ ಒಂದು ಬಂದು ಬಿಟ್ಟರೆ ಹಾ. ಅಜ್ಜಿಗೆ ಏನಾಗ್ತದೆ ಅಂತ ಹೇಳಲಿಕ್ಕಿಲ್ಲ. ಹಾ, ಹಾ, ಹಾ. ಆಮೇಲೆ 3 ಲೋಕ ಅನ್ನ ಒಂದು ಮಾಡಿ ಬಿಟ್ಟಾಳು. ಹಾ. ಇರಲಿ, ಹಾ. ನೀನು ನನ್ನೊಂದಿಗೆ ಬಾ. ಹಾ. ಆಗಲಿ ಮಗಳೇ, ಆಗಲಿ. ಆಗಲಿ, ಹೋಗೋಣ. ಮಂತ್ರಿ ವೀರಸೇನ 3 ದಿವಸ ಅಜ್ಜನ ಮನೆಯಲ್ಲಿದ್ದು ನಮ್ಮ ಮೂಲ ಮನದೊಂದಿಗೆ ಅಜ್ಜಯ್ಯನ ಸೈನ್ಯವನ್ನ ಕೂಡಿಕೊಂಡು ಇಲ್ಲಿವರೆಗೆ ಬಂದಂಗಾಯ್ತು. ಬಂದು ನೋಡ್ತಾ ಇದ್ದೇನೆ. ಬಾಲೆ ಗಂಡಾಳು ಈಗ ಶ್ರೀಮಲಯಾಳ ಎಂಬುವರು ಈಗ ಶ್ರೀಮಲಯಾಳ ಎಂಬುವರು ದೇವಿಗೆ ಸುಗತಿಯರಲ್ಲದೆ ಗಂಡು ನೀವಿಗಳಿಲ್ಲ ಸುಗತಿಯರಲ್ಲದೆ ಗಂಡು ನೀವಿಗಳಿಲ್ಲ
ಗುಣವಂತೆಯರ ಜಯನಮೋ ಜಗದ್ರಕ್ಷಕಿ ನೀನೇ ರಕ್ಷಿಸು. ನಾಡು ಇದು ಸ್ತ್ರೀ ಮಲಯಾಳ. ಇಲ್ಲಿ ಅಧಿಕಾರಿಯಾದಂತಹ ನಾನು ಪದ್ಮಗಂಧಿನಿ. ನಮ್ಮ ನಾಡಿನ ಹೆಸರೇ ಸೂಚಿಸುವಂತೆ ಇಲ್ಲಿ ಕೇವಲ ಸ್ತ್ರೀಯರಷ್ಟೇ ವಾಸವಾಗಿದ್ದು ಪುರುಷರಿಗೆಲ್ಲ ಇಲ್ಲಿ ಸ್ಥಳವಿಲ್ಲ. ಎಂದಿನಂತೆ ನನ್ನಿಯರು ಮಂತ್ರಿನಿಯರಾದಂತಹ ಮದನಾಂಗಿ ಹಾಗೂ ಗುಣವತಿಯರೊಡನೆ ಒಲಗವ ನಿಂತಿದ್ದೇನೆ. ಬಂದಂತಹ ಸಂದರ್ಭದಲ್ಲಿ ಅತ್ತ ಕಡೆಯಲ್ಲಿ ಯಾರು ಏನು ಹೇಳ್ತಾ ಇದ್ದಾರಲ್ಲ.
ಲಲನೆ ಇಲ್ಲಿಗೆ ಬಾರದು ಎನ್ನುವ ಗರುಡ ಲಲನೆ ಇಲ್ಲಿಗೆ ಬಾರದು ಲಲನೆ ಇಲ್ಲಿಗೆ ಬಾರದು ಅವರ ಪರಾಕ್ರಮ ಎನ್ನುವುದು ಎಲ್ಲಿಯೂ ಬೇಡ. ಹೌದು. ಯಾಕೆ ಹೇಳ್ತಾ ಇದ್ದೇನೆ ಎಂದರೆ ಅವರಿಗಿಂತಲೂ ಅಲ್ಲ ಅವರ ಪರಾಕ್ರಮವನ್ನು ಮೀರಿಸಲು ತಿಳಿದಿದೆ ನನಗೆ. ಯಾಕೆ ನನಗೆ ವಿದ್ಯೆ ಒಂದರ ಅರಿವು ಇದೆ. ಯಾವ ವಿದ್ಯೆ? ಜಾಲ ಮಹೇಂದ್ರ ಜಾಲ ಎಂಬ ಜಾಲಮೂಡಿ ವಿದ್ಯೆ ಜಾಲಮೂಡಿ ವಿದ್ಯೆ ಕಲಿತಿದೆಯಾ? ಜಾಲಮೂಡಿಯ ವಿದ್ಯೆಯ ಹಾಗಾದ್ರೆ
ನೀನ ಮಗನಗರುಂಡೆ ಹೀನ ಸತ್ವರು ನಾವು ನಿನ್ನಯ ತ್ರಾಣಕ್ಕಿದಿರೆ ನಿನ್ನಯ ತ್ರಾಣಕ್ಕಿದಿರೆ ಹೇರಿಗೊಳ್ಳಲೇಕೆ ಯಾನೆ ನೀನೆ ಮಗರಗಲುಂಟೆ ಆ ಜಾಣೆ ಪದ್ಮಗಂಧನಿ, ಬಹಳಷ್ಟು ಮಾತನಾಡಿದ್ಯಲ್ವಾ? ಯಾರ
ಕೇವಲ ಒಬ್ಬ ನಾರಿ ನನ್ನನ್ನು ಅಪ್ಪಣೆ ಇಲ್ಲದೆ ನೇರವಾಗಿ ಬರ್ತಾ ಇದ್ದ. ಕೆಲವರಮ್ಮ ತಂದ ತಾಯಿ. ಏನೋ ನನ್ನನ್ನು ಪ್ರಶ್ನೆ ಮಾಡ್ತಾ ಇದೀಯಲ್ಲ? ಇಷ್ಟೆಲ್ಲ ಪ್ರಶ್ನೆ ಮಾಡುವ ನೀನ್ಯಾರ? ಇಷ್ಟೆಲ್ಲ ಪ್ರಶ್ನೆ ಮಾಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಏನ? ನನ್ನನ್ನೇ ಪ್ರಶ್ನೆ ಇಡ್ತೆ ಅಂತಾದೆ ನನಗೆಷ್ಟು ಸೊಕ್ಕಿರಬಹುದು. ನಾನ್ಯಾರು? ಇಲ್ಲಿಯ ಕ್ಷೇತ್ರ ಪಾಲಕ ಓಹೋ. ನಂದಿಕೇಶ್ವರ. ನಂಬಿಕೇಶ ಅನ್ನುವವ. ನನ್ನ ಕ್ಷೇತ್ರ ಪಾಲಕನಾಗಿದ್ದವ ನಾನು. ಆ, ನನ್ನ ಅಪ್ಪಣೆ ಇಲ್ಲದೆ ಆ, ಸಾಲ ಪ್ರವೇಶವೂ ಇಲ್ಲ. ಓಹೋ. ನೀನೊಬ್ಬಳು ಹೆಣ್ಣು ಆ, ನೇರವಾಗಿ ಬರ್ತೆ ಅಂತ ಆದ್ಮೇಲೆ ಆ, ಯಾಕೆ ಬರ್ತೆ? ಆ. ಯಾಕಾಗಿ ಬರ್ತೆ ಹೇಳು. ನನ್ನ ಪರಿಚಯ ಕೇಳುವವನು ನೀನು. ಆ. ಸರಿಯಾಗಿ ಕೇಳಿಸಿತು. ಭೂಮಿಯಿಂದ ಬಂದವಳು ನಾನು. ಆ. ಮೀನಾಕ್ಷಿ ಎನ್ನುವವಳು ಪಾಂಡ್ಯ ರಾಜ್ಯದವಳು. ಆ. ದಿಗ್ವಿಜಯಾತಿಯಾಗಿ ಬಂದಿದ್ದೇನೆ. ಆ. ಹೋಗಬೇಕು. ಆ. ಇಲ್ಲಿ ಯಾರು ಒಡೆಯ ಇದ್ದಾನೆ ಅವನಲ್ಲಿ ಹೇಳು. ಆ. ತಪ್ಪವನ್ನು ಕೊಟ್ಟು ಕೆಲವ ಮಗನ ಶರಣ ನನ್ನನ್ನೇ ಪ್ರಶ್ನೆ ಇಡ್ತೆ ಇದ್ದೀಯಲ್ಲ. ನೋಡಿದ್ದವನೇ ದೊಡ್ಡ ಜನ ಇವಾಗ. ಹೌದಾ? ಯಾಕೆ ಬಲ್ಲೆಯೋ? ಯಾಕೆ? ಇಲ್ಲಿಯ ಕ್ಷೇತ್ರವನ್ನು ಕಾಯುವವ ಅನೀನಾ? ಆ. ಓಹೋ. ಬಸವೇಶ್ವರ ಆ. ಹಾಗೆ ನಂದಿ ಆ. ಹೀಗೆ ಒಬ್ಬೊಂದು ಹೆಸರನ್ನು ಕರೀತಾರೆ. ಆ. ಕೇಳಿದೀಯಾ? ಕೇಳಿದ್ದೇನೆ ಕೇಳಿದ ನಿನ್ನ ಬಗ್ಗೆ ಯಾರು ಕೇಳಲಿಲ್ಲ? ನನ್ನ ಒಡೆಯ ಆ. ಯಾರಂತ ಕೇಳಿದ್ಯಲ್ಲ? ಯಾರು? ಪರಮೇಶ್ವರ. ಓಹೋ. ಹೌದಾ? ಅವರನ್ನು ನೋಡ್ಬೇಕಾದ್ರೆ ಆ, ನನ್ನ ಅನುಮತಿ ಬೇಕು. ಆ. ನನ್ನ ಅನುಮತಿ ಇಲ್ಲದೆ ಯಾರಿಗೂ ಇಲ್ಲ. ನೀನು ಅನುಮತಿಯನ್ನು ಕೊಡುವುದಿಲ್ಲ, ನನ್ನನ್ನು ಒಳಗೆ ಬಿಡುವುದಿಲ್ಲ ಅಂತಾದ್ರೆ ಆ. ಹೇಗೆ ಒಳಗೆ ಹೋಗಬೇಕು ನನಗೆ ಗೊತ್ತು. ಇದೋ ನೋಡು, ನಿನ್ನ ಕರಳನ್ನ ತೆಗೆದಿದ್ದೇನೆ. ಹೊಟ್ಟೆಯನ್ನು ಬಗೆದು ಕರಳನ್ನ ತೆಗೆದು ಮಾಲೆಯನ್ನಾಗಿ ನಿನಗೆ ಹಾಕಿದ್ದೇನೆ. ರುಧಿರ ನಾಮವನ್ನಿಟ್ಟಿದ್ದೇನೆ. ಸೊಕ್ಕಿನ ಮಾತನಾಡುತ್ತೀಯಾ? ಒಳಗೆ ದಾರಿಯನ್ನು ಬಿಡು, ದಿಗ್ವಿಜಯಕ್ಕೆ ಎಂದು ಬಂದಿದ್ದೇನೆ ಅಂತ ಹೇಳಿದರೆ ಬಿಡುವುದಿಲ್ಲ. ಕ್ಷೇತ್ರಪಾಲ ಎನ್ನುವ ಮಾತನಾಡುತ್ತೀಯಾ? ಆ ಸೊಕ್ಕಿನ ಮಾತನಾಡಿದ ನಾಲಿಗೆಯನ್ನ ನೀಡಿದ್ದೇನೆ. ಈಗ ಹೋಗಿ ಹೇಳು ನಿನ್ನ ಒಡೆಯನಲ್ಲಿ, ಅವನೇ ನನ್ನನ್ನ ಹುಡುಕಿಕೊಂಡು ಬರಬೇಕು. ಏನಾಯ್ತು? ನಾಲಿಗೆಯನ್ನು ಕತ್ತರಿಸಿದ್ದಾಳೆ, ಕರಳನ್ನು ಬಗೆದಿದ್ದಾಳೆ, ಮಾಲೆ ತೊಡಿಸಿದ್ದಾಳೆ. ಏನು ಮಾಡ್ತೀರಿ ಈಗ? ಶಂಕರ್ನಿಗೆ ಹೋಗಿ ಹೇಳ್ತೀರಾ? ಬಿಡಬೇಡಿ, ಕರೀರಿ. ನಂದಿಕೇಶ್ವರ ಯಾರು ನಿನಗೆ ಈ ಪರಿಯಲ್ಲಿದ್ದಾರೆ? ಯಾರು ನಿನಗೆ ಈ ಪರಿಯ ಮೆಸಂಗಿದೆ? ಇದನ್ನು ಬೇಡರು ದಾಕ್ಷಿಣ್ಯ ಪರಶಿವ. ನಂದಿಕೇಶ್ವರ
ನಂದಿಕೇಶ, ನನಗೆ ಕಾರಣ ಏನಾಯಿತು? ಏನಾಯ್ತು? ನೇರವಾಗಿ ನಾನು ಹ, ಹೆಣ್ಣೊಬ್ಬಳನ್ನು ತಡೆದಿದ್ದೇನೆ. ಹ, ಕಾರಣ, ಈ ರೀತಿ ಶಿಕ್ಷೆ ವಿಧಿಸಿದ್ದಾಳೆ. ಒಂದ ಹೆಣ್ಣಿನಂತ ಈ ರೀತಿಯಾದ ಕಷ್ಟವನ್ನು ಅನುಭವಿಸುವಂತಾಯ್ತು. ನಂದಿಕೇಶ, ಹಾಗಂತ ಈ ರೀತಿಯಾಗಿ ಪರಿತಪಿಸ್ತಾ ಇದೆಯಂತಾದ್ರೆ ಆ ಹೆಣ್ಣು ಎಲ್ಲಿಯವಳಂತೆ? ಓ ದೇವ, ಹೆಣ್ಣು ಯಾರು ಏನೆಂದು ವಿಚಾರಿಸಿದ್ದೇನೆ. ಹ, ಅವಳು ಹೇಳಿದ್ದಾದ್ರೂ ಏನು? ಏನು ನನ್ನ ಕೊರಳನ್ನು ಕೂಗಿ ನನ್ನ ಹಾರವನ್ನು ಮಾಡಿ ಹಾಕಿದ್ದಾಳೆ. ಅಂದ್ರೆ ಬಂದವಳನ್ನ ತಡೆಯುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನಿನಗೆ ಈ ರೀತಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾಳೆ. ನನಗೆ ಶಿಕ್ಷೆ ಕೊಟ್ಟಿದ್ದಾದ್ರೂ ನನಗೆ ತೊಂದರೆ ಇಲ್ಲ. ಹ. ಆದರೆ ನಿನಗೆ ಹ. ಬಾಯಿಗೆ ಬಂದಾಗೆ ಬೈದಿದ್ದಾಳೆ. ನನಗೆ ಮೋಳ ಶಂಕರ, ಹ, ಬೂದಿ ಬಸವ ಹ. ಎನ್ನುವುದಾಗೆಲ್ಲ ಪರಮಾತ್ಮನಿಗೆ ಬೈದಂತಾದಕ್ಕೆ ಆ ದುಃಖದಿಂದ ನಾನು ಓಡೋಡಿ ಬಂದೆ. ಅದೇ ಕಾರಣಕ್ಕೆ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾಳೆ. ನನಗೆ ಶಿಕ್ಷೆ ಕೊಟ್ಟಿದ್ದು ಬೇಜಾರು, ನನಗೆ ಕೊಟ್ಟಿರುವುದು ನಂದಿಕೇಶನ ನುಡಿಯನು ನಂದಿಕೇಶ, ಬಂದವಳು ಇಳೆಯ ಮಾಲಿನಿ ಎನ್ನುವುದಾಗಿ ಆಡಿದೆ. ಹೌದು. ಆಡಿದ್ದು ಮಾತ್ರ ಅಲ್ಲ, ಹರೆಯ ದಿಗ್ವಿಜಯನ ಕೈಗೊಂಡು ಇಲ್ಲಿಯವರೆಗಾಗಿ ಬಂದಿದ್ದಾಳೆ ಎನ್ನುವುದಾಗಿ ಹೇಳಿದೆ. ಬಂದವಳನ್ನ ತಡೆಯುವುದಕ್ಕೆ ಮುಂದಾದ ಪರಿಣಾಮ ನಿನ್ನ ಪಾಲಿಗೆ ಸೋಲಾಯಿತು. ಸೋಲಾದದ್ದು ಮಾತ್ರ ಅಲ್ಲ, ನಿನ್ನ ಉದರವನ್ನೇ ಬಗೆದು ನಿನ್ನ ಕರುಳನ್ನೇ ಮಾಲೆಯನ್ನಾಗಿರಿಸಿದ್ದಾಳೆ, ನಾಲಿಗೆಯನ್ನ ಸೀಳಿದ್ದಾಳೆ ಎಂಬುದಾಗಿ ಹೇಳ್ತಾ ಇದೆಯಾ. ನಿನಗೆ ಮಾತ್ರ ಅಲ್ಲ, ನನಗೂ ಕೂಡ ಹೇಯವಾಗಿ ಮಾತಾಡುವುದಕ್ಕೆ ಮುಂದಾಗಿದ್ದಾಳೆ ಎಂಬುದಾಗಿ ಹೇಳ್ತಾ ಇದೆಯಾ. ಚಿಂತೆ ಮಾಡಬೇಡ, ಈಗಾಗಲೇ ಬಹಳಷ್ಟು ಕೆಲಸ ಮಾಡಿದ್ದೇನೆ. ನಿನಗೆ ವಿಶ್ರಾಂತಿ ಅಗತ್ಯ ಉಂಟು, ಹೋಗಿ ವಿಶ್ರಾಂತಿ ನಂದಿಕೇಶನ ಮಾತನ್ನ ಕೇಳಿದ ಮೇಲೆ ಸುಮ್ಮನೆ ಇರುವುದಕ್ಕಾಗ್ತದ? ರಾಜಾಬಾನ್ಯಾರಿ ಏರಿ ರಾಜಾವನ ಅಬ್ಬಬ್ಬಬ್ಬಬ್ಬ! ಏನಾಯ್ತು? ಯಾವ ಆಶ್ಚರ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಕಾರಣ ಈ ನನ್ನನ್ನು ನೋಡಬೇಕು ಅಂತಾದ್ರೆ ಬಹಳಷ್ಟು ಸಂದರ್ಭದಲ್ಲಿ ಕೆಲವರು ಅನೇಕ ಕಾರ್ಯವನ್ನ ಮಾಡಿ ಇಲ್ಲಿಯವರೆಗೆ ಬರುವವರಿದ್ದಾರೆ. ಹಾಗಂತ ಅವರ ಪಾಲಿಗೆ ದರ್ಶನ ಆಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗಂತ ಹೆಣ್ಣು ಅವರು ಎಲ್ಲಿಯ ಹೆಣ್ಣು, ಭೂಲೋಕದ ಹೆಣ್ಣು, ಇಲ್ಲಿವರೆಗಾಗಿ ಬಂದದ್ದು ಮಾತ್ರ ಅಲ್ಲ, ಬಂದವಳೇ ನನ್ನ ವಾಹನನು, ನನ್ನ ಭಕ್ತನು, ನನ್ನ ಭಟ್ಟನು ಆದಂತ ನಂದಿಕೇಶನನ್ನು ಎದುರಿಸಿದೆ. ಅವನಿಗೆ ಸರಿಯಾದ ಸಾಕ್ಷಿಯನ್ನು ಮಾಡ್ತೇನೆ ಎನ್ನುವ ಹಾಗೆ ಮುಂದಾದವಳು ನೀನಿದ್ಯಾ. ಹೌದು. ಎಲ್ಲಾ ಹೆಣ್ಣೆ ಏನ? ನಿನ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅರಳೆ ನೀನು. ಹಾಗಾಗಿ ಏನು ಕೇಳುದುಂಟ? ಯಾರು ನೀನು? ಯಾಕಾಗಿ ಬಂದೆ? ನಿನ್ನ ಅಪ್ಪ ಅಮ್ಮ ಯಾರು ಹೇಳು? ಯಾರು ಕೊಟ್ಟರು?
ಅಯ್ಯ, ನಾರಿ ಎನ್ನುವುದಾಗಿ ಹೆಣ್ಣೊಬ್ಬಳು ಇಲ್ಲಿಗೆ ಬಂದಿದ್ದಾಳೆ ಎನ್ನುವುದಾಗಿ ಮಾತನಾಡುತ್ತಾ ಇದ್ದೀಯಾ? ನನಗೆ ಇಷ್ಟೆಲ್ಲ ವಿಚಾರ ಮಾಡುವುದಕ್ಕೆ ನನ್ನನ್ನು ಕುರಿತಾಗಿ ನಿನಗೆ ಅಧಿಕಾರವನ್ನು ಕೊಟ್ಟದ್ಯಾರ? ಇಷ್ಟೆಲ್ಲ ಪ್ರಶ್ನೆ ಮಾಡುವವ ನೀನ್ಯಾರು? ನಾಡಿನ ಮಾತಿಗೆ ಪ್ರತಿಯಾಗಿ ಮಾತಾಡುವುದಕ್ಕೆ ಮುಂದಾಗ್ತಾ ಇದ್ದೀನಿ. ಯಾರು ಎನ್ನುವ ಹಾಗೆ ಕೇಳಿದಾಗ ಮರು ಪ್ರಶ್ನೆ ನನ್ನಲ್ಲಿ, ಹಾ. ನೀನ್ಯಾರು ಎನ್ನುವುದಾಗಿ ಹೌದು. ಕೇಳ್ತಾ ಇದ್ಯಲ್ಲ. ಹಾ. ಹೇಳುವುದಕ್ಕೆ ಬಹಳಷ್ಟು ಉಂಟು. ಏನುಂಟು? ಬರುವಾಗ ನೀನು ಕೇಳಿಕೊಂಡೇ ಬಂದಿರಬೇಕು ಎನ್ನುವ ಹಾಗೆ ಭಾವಿಸಿದವನ ಏನ್ ಕೇಳ್ಕೊಂಡು? ಕೇಳಿದೆ. ಇದು ಏನು? ರಜತಾದ್ರಿಗಿರಿ, ಓಹೋ. ಬೆಳ್ಳಿ ಬೆಟ್ಟ, ಹಾ. ಅರ್ಥಾತ್ ಹಾ. ಕೈಲಾಸ. ಓಹೋ. ಇಲ್ಲಿಗೆ ನನಗೆ ಬಹಳಷ್ಟು ಹೆಸರಿನಿಂದ ಕರೀತಾರೆ. ಯಾವ ಹೆಸರು? ಭಕ್ತರನ್ನ ಪರೆಯುವಂತ ಪರಮೇಶ್ವರ, ಹಾ. ಚಂದ್ರಚೂಡ, ಆಹಾ. ಚಂದ್ರಶೇಖರ, ಆಹಾ. ಹೆಚ್ಚೇಕೆ ಏಕೆ? ಎಲ್ಲರೂ ಪ್ರೀತಿಯಿಂದ ಕರೆಯುವವ ಹಾ. ಇಲ್ಲಿಯ ಒಡೆಯ ಈಶ ನಾನು. ಈಶಾ ಅಂದ್ರೆ ನೀನೆಯಾ? ಕೇಳಿದ್ದೇನೆ. ಕೇಳಿ ಬಲ್ಲೆ ಬದ್ಮಾದುರಗೆ ಬೆದರಿ ಓಡುತ್ತಾ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ ಶ್ರೀಲತಾಂಗಿ ರಮಣನಿಂದ ಕುಳಿದೆ ಎನ್ನುತ್ತಾ ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ
ಬೇರೆ ಯಾರ ಹೆಂಡತಿ ತಕ್ಕೊಳ್ಳಿಕ್ಕೆ ಹೋಗಿಲ್ಲ. ನೀನು ಬಂದದ್ದು ಯುದ್ಧಕ್ಕಾಗಿ ನಿಂತಿದ್ದೇನೆ. ದೈದು 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 ಕರಗಿದಳು ಮನದೊಳಗೆ ಮೈಯಲ್ಲಿ ಬೆವರಿದುದು ನಡುಗಿ ಚರಣವು ಪರಿ ಪರಿಯ ಯೋಚಿಸುತ್ತ ತನ್ನಳು ಮರುಗಿ ಮೀನಾಕ್ಷಿ ಏನು ನೆಮ್ಮ